ಕನ್ನಡ, ಮಲಯಾಳಂ, ತಮಿಳು, ತುಳು ಈ ಎಲ್ಲ ಭಾಷೆಯ ಶಬ್ದಗಳನ್ನು ಒಳಗೊಂಡ ಭಾಷೆ ಯಾವುದು? ಆಯ್ಕೆಗಳನ್ನು ನೋಡೋಣ. ಉರಳಿ, ಇರುಳ, ಕೊಡವ, ಬ್ಯಾರಿ. ಮೊದಲಿಗೆ ವೀರೇಶ್, ಆನಂತರ ಜಂಬುಕುಮಾರ್. ಕೊಡವ ಸರ್. ಕೊಡವ ಆಯ್ಕೆ 3. ಜಂಬುಕುಮಾರ್. ಇರುಳ. ಇರುಳ ಆಯ್ಕೆ 2. ಉತ್ತರವನ್ನು ನೋಡೋಣ. ಕೊಡವ ಉತ್ತರ ಸರಿಯಾಗಿದೆ. ಅನಿಸಿದ್ದು, ಅನುಭವಿಸಿದ್ದು ಈ ಒಂದು ಪುಸ್ತಕವನ್ನು ವೀರೇಶ್ ಅವರಿಗೆ ಕೊಟ್ಟಿದ್ದೇವೆ. ಕೊಡಗಿನಲ್ಲಿ 2 ಪ್ರಧಾನವಾದ ಕವಲು ಉಂಟು. ಕೊಡಗು ಭಾಷೆಯಲ್ಲಿ, ಕೊಡವ ಭಾಷೆಯಲ್ಲಿ ಮೆಂದೆಲೆ ಅಂತ ಹೇಳ್ತಾರೆ. ಈ ಮೆಂದೆಲೆ ಅನ್ನೋದು ಉತ್ತರ ಮತ್ತು ಮಧ್ಯ ಕೊಡಗಿನಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಹಾಗೂ ದಕ್ಷಿಣ ಕೊಡಗಲ್ಲಿ ಕಿತ್ತಲ್, ಕಿಗ್ಗತ್ ಅಂತ ಕರೀತಾರೆ. ಆ ಒಂದು ಪ್ರಭೇದವನ್ನು ಕನ್ನಡ, ಕೊಡವ, ಮಲಯಾಳಂ ಬರೀಬೇಕಾದ್ರೆ, ಕೊಡವ ಭಾಷೆಯನ್ನು ಬರೀಬೇಕಾದ್ರೆ ಕನ್ನಡ ಲಿಪಿಯನ್ನು ಬಳಸೋದು ಉಂಟು. ಕೊಡವ ತನ್ನದೇ ಆದ ಲಿಪಿಯನ್ನೂ ಬಳಸ್ಕೊಂಡಿದೆ. ಕೆಲವರು ಮಲಯಾಳಂ ಲಿಪಿಯನ್ನು ಬಳಸ್ತಾರೆ. ಮತ್ತು ಇನ್ನು ಕೆಲವು ಜನ ತಿರ್ಕೆ ಅಂತಕ್ಕಂಥ ಒಂದು ವಿಶೇಷವಾದ ಲಿಪಿ ಅದನ್ನು ಸಹ ಬಳಸ್ತಾರೆ. ಕೊಡವ ಭಾಷೆಯಲ್ಲೂ ಸಾಕಷ್ಟು ಸಾಹಿತ್ಯ ರಚನೆ ಆಗ್ತಾ ಇರೋ ಕಾರಣ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯೂ ಸಹ ಇವತ್ತು ಅಸ್ತಿತ್ವದಲ್ಲಿದೆ.